ಅಸಲು ಗುಡ್ ನ್ಯೂಸ್ ಲಾಸ್ಟಲ್ಲಿ ತಿಳಿಸಿದ್ದೇನೆ ವಿದ್ಯಾರ್ಥಿಗಳೇ. ಯಾರು ಕಲ್ತ್ಕೊಳ್ಬೇಡಿ. BCT ಟು ಜೆಡ್ವರೆಗೆ ಇರುವ ಕ್ಲಾಸ್ಗಳು ವಿದ್ಯಾರ್ಥಿಗಳು. ಹಾಯ್, SVY ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ. ಹೌದು, KCET ಕೌನ್ಸಿಲಿಂಗ್ 2024 ಕ್ಲಾಸ್ ಕೋಡ್ BCD ಟು ಜೆಡ್ ಇರುವ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಭರ್ಜರಿ ಗುಡ್ ನ್ಯೂಸ್. ಆ ಭರ್ಜರಿ ಗುಡ್ ನ್ಯೂಸ್ ಅನ್ನು ತಿಳಿದುಕೊಳ್ಳೋಕೆ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರೆಯಬೇಡಿ ವಿದ್ಯಾರ್ಥಿಗಳಿಗೆ. ಬನ್ನಿ, ವಿಡಿಯೋ ಶುರುವಾಗ್ತಾ ಇದೆ, ಎಲ್ಲೂ ಸ್ಕಿಪ್ ಮಾಡೋದ ಕೊನೆಯವರೆಗೂ ನೋಡಿ. ಈಗಾಗಲೇ KCET ಎಕ್ಸಾಮ್ ಅನ್ನು ಕಂಪ್ಲೀಟೆಡ್ ಮಾಡಲಾಗಿದೆ ಮತ್ತು ಆ ಎಕ್ಸಾಮ್ ಬರೆದ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಲಾಗಿದೆ, ಅಂದರೆ ರಿಲೀಸ್ ಮಾಡಲಾಗಿದೆ. ಸ್ಟೂಡೆಂಟ್ಸ್ ಕೂಡ ನೋಡಿ ಸ್ವಲ್ಪ ಸ್ಟೂಡೆಂಟ್ಸ್ ದುಃಖ ಪಡ್ತಾರೆ ಮತ್ತು ಸ್ವಲ್ಪ ಸ್ಟೂಡೆಂಟ್ಸ್ ಸಂತೋಷ ಪಡ್ತಾರೆ. ಏಕೆಂದರೆ ಈ ವರ್ಷ ಔಟ್ ಆಫ್ ಸಿಲೆಬಸ್ ಇಂದ ಬಂದ ಪ್ರಶ್ನೆಗಳು ಆ ರೀತಿ ಇದ್ದು. ಓಕೆ ಸರಿ, ಹಾಗಾದರೆ ಈಗ ಡೈರೆಕ್ಟ್ ಟಾಪಿಕ್ಗೆ ಬಂದ್ಬಿಡೋಣ. ಹೌದಾ, BCD ಟು ಜೆಡ್ವರೆಗೆ ಇರುವ ಕ್ಲಾಸ್ ಕೋಡ್ ಅಂದರೆ ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ವ KCET ಎಕ್ಸಾಮ್ ಬರೆಯೋಕೆ. ಆ ಅಪ್ಲಿಕೇಶನಲ್ಲಿ ಸೆಕೆಂಡ್ ಪೇಜ್ ಓಪನ್ ಮಾಡಿದ್ರೆ ನೋಡಿದರೆ ಅಲ್ಲಿ ಎಲಿಜಿಬಲ್ ಕ್ಲಾಸ್ ಕೋಡ್ ಅಂತ ಇರುತ್ತೆ. ಅಲ್ಲಿ ABCD ಟು ಜೆಡ್ವರೆಗೆ ಇರುತ್ತೆ. ಅಲ್ಲಿ ನೋಡಬೇಕು ನಿಮ್ಮ ಕ್ಲಾಸ್ ಕೋಡ್ A ಇದೆಯಾ, B ಇದೆಯಾ, C ಇದೆಯಾ, D ಇದೆಯಾ, ಟು ಜೆಡ್ ಇದೆಯಾ ಅಂತ. ಅಲ್ವಾಗ ಗೊತ್ತಾಗುತ್ತೆ ನೀವು ಯಾವ ಕ್ಲಾಸ್ ಕೋಡ್ಗೆ ಒಳಪಟ್ಟಿದ್ದೀರಿ ಅಂತ. A ಕ್ಲಾಸ್ಗೆ ಒಳಪಟ್ಟಿದ್ದವರು ಸ್ವಲ್ಪ ಆನ್ಲೈನ್ನಲ್ಲಿ ಲೇಟ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳೋಕೆ ಅವಕಾಶ ಕೊಡಲಾಗುತ್ತದೆ. ಮತ್ತು BCD ಟು ಜೆಡ್ವರೆಗೆ ಇರುವ ಕ್ಲಾಸ್ ಕೋಡ್ ವಿದ್ಯಾರ್ಥಿಗಳು ಏನು ಮಾಡಲಾಗುತ್ತದೆ, ಬೆಂಗಳೂರಿಗೆ ಹೋಗಬೇಕಾಗುತ್ತದೆ. ವಿದ್ಯಾರ್ಥಿಗಳು ಬೆಂಗಳೂರಿಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಕೊಡ್ತಾರೆ, ಆದರೆ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಭದ್ರತೆಯಿಂದ ಇಟ್ಟುಕೊಳ್ಳಬೇಕು ವಿದ್ಯಾರ್ಥಿಗಳೇ. ಹೌದಾ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಬಹಳ ಇಂಪಾರ್ಟೆಂಟ್, ಹೌದಲ್ವಾ? ಹಾಗಾದರೆ A ಕ್ಲಾಸ್ ಕೋಡ್ಗೆ ಒಳಪಟ್ಟಿದ್ದವರು ಆನ್ಲೈನ್ನಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ತಾರೆ. ಅಂದರೆ ಕನ್ನಡ ಮೀಡಿಯಂ ಅವರು ಆಗಿರ್ತಾರೆ ಸ್ಟೂಡೆಂಟ್ಸ್ A ಕ್ಲಾಸ್ಗೆ ಒಳಪಟ್ಟಿದ್ದವರು. ಆದ್ದರಿಂದ ಆನ್ಲೈನಲ್ಲೇ ಡೌನ್ಲೋಡ್ ಮಾಡಿಕೊಳ್ಳೋಕೆ ಅವರು ಕೊಡ್ತಾರೆ. ಏಕೆಂದರೆ ಆನ್ಲೈನಲ್ಲಿ ಎಲ್ಲ ಎಂಟ್ರಿ ಮಾಡಿರ್ತಾರಲ್ಲ ಅಪ್ಲಿಕೇಶನ್ ಹಾಕಿರುವಾಗ, ಆವಾಗ ಎಲ್ಲ ಕಂಪ್ಯೂಟರ್ನಲ್ಲಿ ತಗೊಂಡಿರುತ್ತದೆ. ಏನು ನೇಮು ಗೀಮು ಎಲ್ಲ ನಿಮ್ಮದು ತಗೊಂಡಿರ್ತದೆ. ಇಂಗ್ಲೀಷ್ ಮೀಡಿಯಮ್ರದ್ದು ಅಂತ ಅಲ್ಲ, ಬಟ್ ಕನ್ನಡ ಮೀಡಿಯಮ್ಗೂ ಇಂಗ್ಲೀಷ್ ಮೀಡಿಯಮ್ ಸ್ವಲ್ಪ ಡಿಫ್ರೆಂಟ್ ಇರ್ತದೆ ಅಲ್ವಾ. ಆಗ ಈ KE ಕಡೆಯಿಂದ ಇನ್ಫಾರ್ಮೇಷನ್ ಹೀಗೆ ಮಾಡಲಾಗಿದೆ ಅಂತ ಹೇಳಿದ್ರೆ, ಸದ್ಯಕ್ಕೆ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನು ತಿಳಿಸಿಕೊಡೋದೇ ಆದರೆ, ಈಗ BCD ಟು ಜೆಡ್ವರೆಗೆ ಇರುವ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಪೀಡಲ್ಲಿ ಆಗಾಯಿತು, ಹೌದಲ್ವಾ? 25 ಟು 29ವರೆಗೆ ಟೈಮ್ ಇದೆ. ಎಲ್ಲರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಂದ್ರೆ ಬೆಂಗಳೂರಿಗೆ ಹೋಗಲೇಬೇಕು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಬೇಕಂದರೆ. ಹೌದು ವಿದ್ಯಾರ್ಥಿಗಳೇ, ಇದು ನಿಮ್ಮ ಕೆಲಸ ಪೂರ್ತಿಯಾಗಿ ಸ್ಪೀಡಾಗಿ ಹೋಯ್ತು ನೋಡ್ರಿ. ಅದೇ ಒಂದು ಭರ್ಜರಿ ಗುಡ್ ನ್ಯೂಸ್. ಅದೇ A ಕ್ಲಾಸ್ ಕೋಡ್ಗೆ ಒಳಪಟ್ಟಿದ್ದವರು ಸ್ವಲ್ಪ ಕೆಲಸ ಅಂದರೆ ಸ್ಪೀಡ್ ಆಗಿ ಹೋಗಲ್ಲ ಅವ್ರದ್ದು, ಏಕೆಂದರೆ ಸ್ವಲ್ಪ ಟೈಮ್ ಬೇಕು. ನೀವು B ಟು ಜೆಡ್ವರೆಗೆ ಇರುವ ಕ್ಲಾಸ್ ಕೋಡ್ಗಳು ಮುಗಿದ ಮೇಲೆ ಮತ್ತೆ 4 ದಿನ ನಂತರ A ಕ್ಲಾಸ್ ಕೋಡ್ಗೆ ಆನ್ಲೈನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಕೊಡ್ತಾರೆ ಅವಕಾಶ. ಆದ್ದರಿಂದ ನಿಮ್ಮ ಕೆಲಸನೇ ತುಂಬ ಚೆನ್ನಾಗಿ ಆಗೋಯ್ತು ಅಂತ ಹೇಳಬೇಕು. ಬಟ್ ಬೆಂಗಳೂರಿಗೆ ಹೋಗ್ಬೇಕಾಯಿತು, ಸ್ವಲ್ಪ ಇಬ್ಬಂದಿ ಆಗುತ್ತೆ ಅಂತ ಮನಸ್ಸು ಒಪ್ಪಲಿಲ್ಲ ಅಂತ ಹೋಗೋದು ಬಿಡಬೇಡಿ. ತಪ್ಪದೇ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಅಲ್ಲೇ ಕೊಡ್ತಾರೆ. ಇಲ್ಲೇ ಆನ್ಲೈನಲ್ಲೇ ಆದರೆ A ಕ್ಲಾಸ್ ಕೋಡ್ ಅವರಿಗೆ ಡೌನ್ಲೋಡ್ ಮಾಡಿಕೊಳ್ಳೋಕ್ಕೆ ಕೊಡ್ತಾರೆ. ಬಟ್ ನಿಮಗೆ ಡೌನ್ಲೋಡ್ ಮಾಡಿಕೊಳ್ಳೋಕೆ ಇಲ್ಲ ಆಫ್ಲೈನ್ ಮೂಲಕ, ಅಂದರೆ ಬೆಂಗಳೂರಿಗೆ ಹೋಗಲೇಬೇಕು. ಆಲ್ ದ ಬೆಸ್ಟ್ ಫಾರ್ ಬೆಸ್ಟ್ ಆಫ್ ಲಕ್. ಇನ್ನೊಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನು, ಯಾವ ಸ್ಟೂಡೆಂಟು ಬೆಂಗಳೂರನ್ನು ನಾನು ನೋಡಿಲ್ಲ ಅಂತ ಫೀಲ್ ಆಗ್ತಾ ಇರ್ತಾರಲ್ವಾ, ಪ್ರತಿಯೊಬ್ಬರು ಅವರಿಗೆ ಇವಾಗ ಅವಕಾಶ ಸಿಕ್ಕಿದೆ. BCD ಟು ಜೆಡ್ವರೆಗೆ ಇರುವ ಕ್ಲಾಸ್ ಕೋಡ್ ವಿದ್ಯಾರ್ಥಿಗಳು ಬೆಂಗಳೂರನ್ನು ಚೆನ್ನಾಗಿ ಜರ್ನಿ ಬರಬಹುದು ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ತರಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಆ್ಯಂಡ್ ಕಾಮೆಂಟ್, ಸಬ್ಸ್ಕ್ರೈಬ್ ಪ್ರತಿಯೊಬ್ಬರಾಗಿ.